ಸಂಪೂರ್ಣವಾಗಿ ನೋಡೋದ ಮೇಲೆ ನಿಮಗೂ ಕೂಡ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಏನು ಡಿಎ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಆ ಒಂದು ಸ್ಕ್ರೀನ್ ಶಾಟ್ ಅಲ್ಲಿ ಕೂಡ ನಾವು ಹಾಕಿರುವಂತದ್ದು ನೋಡ್ತಾ ಇದ್ದೀರಾ. ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಯನ್ನ ಕೇಂದ್ರ ಸರ್ಕಾರವು ದಿನಾಂಕ 1/1/2023 ಅನ್ವಯವಾಗುವಂತೆ ಮಂಜೂರು ಮಾಡುವ ತುಟ್ಟಿ ಭತ್ಯೆಯ ಪ್ರತಿ ಶೇಕಡ 1ಕ್ಕೆ 0.72 ಗುಣಾಂಶವನ್ನ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅನ್ನ ಅನ್ವಯಿಸಿ ಲೆಕ್ಕ ಹಾಕಿ ಪಾವತಿಸತಕ್ಕದ್ದು. ಅದರಂತೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ತುಟ್ಟಿ ಭತ್ಯೆಯನ್ನ ಕಾಲ್ಪನಿಕವಾಗಿ ಈ ಕೆಳಕಂಡಂತೆ ಕ್ರಮಬದ್ಧಗೊಳಿಸತಕ್ಕದ್ದು ಅಂತ. 1/7/2022ಕ್ಕೆ 0 ಇರುತ್ತೆ, ಏನಕ್ಕಂದ್ರೆ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇರುವಂತದ್ದು. 1/1/2000 ಅಂದ್ರೆ ಇಲ್ಲಿಗೆ 6ನೇ ವೇತನ ಆಯೋಗದ ಅವಧಿ ಮುಗಿತಾ ಇದೆ. ಇದನ್ನ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ನಾವು ಮತ್ತೆ. ಆದ್ರೆ ಜಸ್ಟ್ ನಾವು ಇವಾಗ ನಿಮ್ಗೆ ತೋರಿಸ್ತಾ ಇರುವಂತದ್ದು ಯಾವ ರೀತಿಯಾದಂತ ಮಾಹಿತಿ ಇದೆ ಡಿಎಗೆ ಸಂಬಂಧಿಸಿದಂತೆ ಅಂತ. ನಿಮ್ಮ ಒಂದು ಶ್ರೇಣಿಗೆ ತಕ್ಕಂತೆ, ನಿಮ್ಮ ಒಂದು ಬೇಸಿಕ್ಗೆ ತಕ್ಕಂತೆ ಯಾವ ರೀತಿಯಾದಂತ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನಾವು ಚರ್ಚೆ ಮಾಡೋಣ. ನೆಕ್ಸ್ಟ್ 1/1/2023 ಪರಿಷ್ಕೃತ ಮೂಲ ವೇತನದ 2.75% ಆಗುತ್ತೆ. 1/7/2023ಕ್ಕೆ 5.5% ಅಂಡ್ 1/1/2024 ಅಂದ್ರೆ ಇದೇ ವರ್ಷದ ಜನವರಿಯಲ್ಲಿ 8.5% ಆಗ್ತಾ ಇರುವಂತದ್ದು. ಇದು ಬೇಸಿಕಲಿ ಇವತ್ತಿನ ಒಂದು ಆದೇಶದಲ್ಲಿ ಅವರು ನೀಡಿರುವಂತಹ ಒಂದು ದೊಡ್ಡ ಹೈಲೈಟ್ ಆಗಿದೆ. ಇದ್ರ ಜೊತೆಗೇನೆ HRA ಬಗ್ಗೆ ಕೂಡ ಮಾಹಿತಿ ನೀಡಿದ್ದಾರೆ, ಟ್ರಾವೆಲ್ ಅಲೌನ್ಸಸ್ ಬಗ್ಗೆ ಕೂಡ ನೀಡಿದ್ದಾರೆ, ಮತ್ತು ಯಾವ ಒಂದು ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಯಾವ ರೀತಿ ಇರುತ್ತೆ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಯಾವ ಇರುತ್ತೆ, ಮತ್ತು ತಾಲೂಕು ಲೆವೆಲ್ ಅಲ್ಲಿ ಯಾವುದೇ ರೀತಿ ಇರುತ್ತೆ, ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಅಂಡ್ ನಿಮ್ಮ ಒಂದು ಬೇಸಿಕ್ಗೆ ತಕ್ಕಂತೆ ಎಷ್ಟು ಸಂಬಳ ಬರುತ್ತದೆ ಅನ್ನೋದನ್ನು ಕೂಡ ಇನ್ನೊಂದು ಮ್ಯಾಪಿಂಗ್ಸ್ ಗಳನ್ನ ಮಾಡಿ ನೀಡಲಾಗಿದೆ. ಸೊ ಹಾಗಾಗಿ ಆಗಸ್ಟ್ ತಿಂಗಳಲ್ಲಿಯೇ ಇದರ ಒಂದು ಆರ್ಥಿಕ ಸೌಲಭ್ಯಗಳು ಎಲ್ಲಾ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನಕ್ಕಂದ್ರೆ ಮ್ಯಾಪಿಂಗ್ಸ್ ಗಳನ್ನ ಆಲ್ರೆಡಿ ಅಧಿಕಾರಿಗಳು ಏನು ಹಣ ಬಟವಾಡೆ ಅಧಿಕಾರಿಗಳು ಇರ್ತಾರೆ, ಸಂಬಳ ಬಟವಾಡೆ ಅಧಿಕಾರಿಗಳು, ಅವರು ತಮ್ಮ ಒಂದು HRMS ಪೋರ್ಟಲ್ಸ್ ಗಳಲ್ಲಿ ಯಾವ ಸರ್ಕಾರಿ ನೌಕರಿಗೆ ಎಷ್ಟು ಹಣ ಹೋಗ್ಬೇಕು ಅನ್ನೋದನ್ನ ಮ್ಯಾಪಿಂಗ್ಸ್ ಆಲ್ರೆಡಿ HRMS ನಲ್ಲಿ ಮಾಡಲಾಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಯಾರು ಕೂಡ ತಲೆ ಕೆಡಿಸಿಕೊಳ್ಳಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಏನು ಊಹಾಪೋಹಗಳು ಬರ್ತಾ ಇದ್ವು, ಆಗಸ್ಟ್ ನಲ್ಲಿ ಒಂದು ಅಧಿಕೃತವಾಗಿರುವಂತಹ ಏನು ಹೆಚ್ಚಿನ ಒಂದು ಹಣ ಏನ್ ಬರ್ಬೇಕಾಗಿದೆ, ಪರಿಷ್ಕೃತ ವೇತನ ಏನ್ ಬರಬೇಕಾಗಿದೆ ಅದು ಬರುವುದಿಲ್ಲ ಅಂತ ತುಂಬಾ ಜನ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು. ಬಟ್ ಅದು ನಿಜ ಅಲ್ಲ. ಆಲ್ರೆಡಿ ಷಡಕ್ಷರಿ ಅವರು ಕೂಡ ಹೇಳಿದ್ದಾರೆ, ಆಗಸ್ಟ್ ನಲ್ಲಿ ನೌಕರರಿಗೆ ವೇತನ, ಅದು ಪರಿಷ್ಕೃತ ವೇತನ, 7ನೇ ವೇತನ ಆಯೋಗದ ಅಡಿಯಲ್ಲಿಯೇ ವೇತನ ಸಿಗೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಈ ಒಂದು ಡಾಕ್ಯುಮೆಂಟ್ ಅನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ, ಯಾವ ರೀತಿಯಾದಂತ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಇದೇ ಲೈವ್ ಅಲ್ಲಿ ಕಮೆಂಟ್ ಅನ್ನ ನೀವು ಮಾಡಿ, ದಯವಿಟ್ಟು ಅದನ್ನ ನಾವು ರಿವರ್ಟ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಇಲ್ಲೇ ನಾವು ಅದಕ್ಕೆ ಆನ್ಸರ್ ಅನ್ನ ಕೂಡ ನೀಡ್ತೀವಿ. ಆಲ್ ರೈಟ್, ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಆಲ್ ರೈಟ್, ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಮೊಟ್ಟ ಮೊದಲನೇದಾಗಿ ಕರ್ನಾಟಕ ಸರ್ಕಾರದ ನಡಾವಳಿಗಳು, ವೇತನ ಶ್ರೇಣಿಗಳ ಪರಿಷ್ಕರಣೆ ಮತ್ತು ಇತರ ಸಂಬಂಧಿತ ಆದೇಶಗಳು ಕರ್ನಾಟಕ ಸರ್ಕಾರದ ಕಡೆಯಿಂದ ರಿಲೀಸ್ ಮಾಡಿರುವಂತದ್ದು. ಸೊ ಇದು ಪ್ರಸ್ತಾವನೆ ಎಲ್ಲ ಮಾಹಿತಿಯನ್ನ ನೀಡಿದ್ದಾರೆ, ಆಲ್ರೆಡಿ ನಮ್ಗೆ ಗೊತ್ತಿರುವಂತದ್ದು. ಸರ್ಕಾರಿ ಆದೇಶ ಸಂಖ್ಯೆ ದಿನಾಂಕ 23ನೇ ಆಗಸ್ಟ್ 2024ರಂದು ಇದನ್ನ ಹೊರಡಿಸಲಾಗ್ತಾ ಇದೆ. ನೋಡಿ, ಇವತ್ತಿನ ಒಂದು ಡೇಟ್ ಇರುವಂತದ್ದು, ಇವತ್ತೇ ಇದನ್ನ ಹೊರಡಿಸಲಾಗ್ತಾ ಇದೆ. ಸೊ ಪರಿಷ್ಕೃತ ವೇತನ ಶ್ರೇಣಿಗಳು ಇಲಾಖೆಗಳಲ್ಲಿನ ವಿವಿಧ ವೃಂದದ ಹುದ್ದೆಗಳಿಗೆ ಅನ್ವಯವಾಗುವ ಪ್ರಸ್ತುತ ವೇತನ ಶ್ರೇಣಿಗಳನ್ನ ಈ ಕೆಳಗೆ ಸೂಚಿಸಿರುವಂತೆ ಪರಿಷ್ಕರಿಸತಕ್ಕದ್ದು. ಅಂದ್ರೆ ಪ್ರೆಸೆಂಟ್ ಇರುವಂತಹ ಒಂದು ವೇತನ ಶ್ರೇಣಿಗಳನ್ನ ಯಾವ ರೀತಿಯಾಗಿ ಪರಿಷ್ಕರಣೆ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ.